ಇದು ಒಂದು ಅನಾಥ ಹುಡುಗನ ಕತೆ. ಅವನಿಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇರಲ್ಲ. ತಾನೇ ಕೆಲಸ ಮಾಡಿ ಜೀವನ ಮಾಡ್ತಾ ಇರ್ತಾನೆ. ಮತ್ತು ವಿದ್ಯಾಭ್ಯಾಸ ಸಹ ಮಾಡ್ತಿರ್ತಾನೆ. ಹೀಗಿರುವಾಗ ಅವನು ಒಂದು ವರ್ಷವೂ ಫೇಲ್ ಆಗದೆ ಪಾಸ್ ಆಗ್ತಾ ಇರ್ತಾನೆ. ಬಹಳ ಖುಷಿಯಾಗೂ ಇರ್ತಾನೆ. ಅವನನ್ನು ಅವನ ಫ್ರೆಂಡ್ಸ್ಗಳು, ಅವನ ನೆರೆಹೊರೆಯವರೆಲ್ಲರೂ ತುಂಬ ಇಷ್ಟಪಟ್ಟು ಅವನ್ನ ತುಂಬ ಹೊಗಳ್ತಾ ಇರ್ತಾರೆ. ಹೀಗಿರುವಾಗ ಒಂದು ಸಲ ಅವನು ಫೇಲ್ ಆಗಿಬಿಡ್ತಾನೆ. ಯಾರೆಲ್ಲ ಅವನ್ನ ಹೊಗಳ್ತಿದ್ರು, ಅವನ್ನ ಅಪ್ರಿಷಿಯೇಟ್ ಮಾಡ್ತಿದ್ರು, ಅವರೆಲ್ಲ ಅವನ್ನ ತೆಗಳೋದಕ್ಕೆ, ಹೀಯಾಳಿಸೋದಕ್ಕೆ, ಗೇಲಿ ಮಾಡೋಕ್ಕೆ ಆರಂಭ ಮಾಡ್ತಾರೆ. ಅದರಿಂದ ಅವನು ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟು ನೊಂದು ಏನು ಮಾಡಬೇಕಪ್ಪ ಅಂತ ಟೀಚರ್ ಅವ್ರ ಗುರುಗಳ ಹತ್ರ ಹೋಗಿ ಆಲೋಚನೆ ಕೇಳ್ತಾನೆ. ಗುರುಗಳು ಹೇಳ್ತಾರೆ, ನಾಳೆ ಒಂದಿನ ಒಂದು ಗ್ಲಾಸ್ ಹಾಲು ತೊಗೊಂಬ, ಒಂದು ಹನಿ ಹಾಲು ಚೆಲ್ಲದೆ ತೊಗೊಂಬ ಅಂತ ಹೇಳ್ತಾರೆ. ಅವನು ಸಹ ಅದೇ ಥರ ಹಾಲನ್ನ ತೊಗೊಂಬಂದು ಗುರುಗಳ ಹತ್ರ ತೋರಿಸ್ತಾನೆ. ಆದರೆ ಆ ದಿನ ತುಂಬ ಶಾಕ್ ಆಗ್ತಾನೆ. ಈ ದಿನ ನನ್ನನ್ನು ಯಾರೂ ಬೈಲಿಲ್ಲ ಗುರುಗಳು, ಯಾರೂ ಹೀಯಾಳಿಸಿಲ್ಲ ಅಂತ ಹೇಳ್ತಾನೆ. ಗುರುಗಳು, ಇಲ್ಲ, ಈ ದಿನವೂ ನಿನ್ನ ಹೀಯಾಳಿಸಿದ್ದಾರೆ, ನೋಯಿಸಿದ್ದಾರೆ, ಗೇಲಿ ಮಾಡಿದ್ದಾರೆ, ಆದರೆ ನಿನಗೆ ಅವುಗಳ ಅರಿವಿಲ್ಲ. ಯಾಕಂದರೆ ನಿನ್ನ ಒಂದು ಗಮನ ಎಲ್ಲ ಹಾಲು ಚೆಲ್ಲಬಾರ್ದು ಅನ್ನೋ ಒಂದ್ರ ಮೇಲೆ ಫೋಕಸ್ ಮಾಡಿದ್ರಿಂದ ಬೇರೆಯವರು ಏನು ಮಾಡಿದ್ರು ಗೊತ್ತಾಗಲಿಲ್ಲ. ನಮ್ಮ ಒಂದು ಫೋಕಸ್ಸು ನಮ್ಮ ಗುರಿ ಮೇಲೆ ಇರಬೇಕು. ಆಗ ನಮ್ಮನ್ನು ಸಕ್ಸಸ್ಸು ಹುಡುಕಿ ಬರುತ್ತೆ, ನಾವು ಹುಡುಕಿ ಹೋಗಬೇಕಾಗಿಲ್ಲ ಅಂತೇಳಿ ಗುರುಗಳು ಹೇಳ್ತಾರೆ.